ಶಿವಕುಮಾರ್ ಸರ್ಕಾರ ಬಾಂಗ್ಲಾದೇಶಿಯರ ಸ್ವರ್ಗ. ಇದು ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ. ಎಸ್ಐಆರ್ ನಿಬಂಧನೆಗಳನ್ನ ಗಾಳಿಗೆ ತೂರಿದ್ದಾರೆ. ಮಸೀದಿ, ಹಜ್ ಭವನಗಳಲ್ಲಿ ರಾಜಾರೋಷವಾಗಿ ಈ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಮಸೀದಿ ಮುಂದೆ ಪ್ರಸಾದ ಹಂಚಿದಂತೆ ಪತ್ರಗಳನ್ನ ಹಂಚ್ತಾ ಇದ್ದಾರೆ. ನಕಲಿ ಅಪ್ಪ, ಅಮ್ಮ, ತಾತ, ಮುತ್ತಾತ ಎಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರೂಲ್ ಏನೇ ಹೇಳುತ್ತೆ, ಪ್ರತಿಯೊಂದು ಮನೆಗೆ ಹೋಗಿ ಮನೆಗೆ ಮಾಹಿತಿಯನ್ನ ಕೊಟ್ಟು ಅವರಿಗೆ ತಿಳುವಳಿಕೆಯನ್ನ ಕೊಟ್ಟು ಪರಿಶೀಲನೆ ಮಾಡಿ ಅವರಿಗೆ ಅರ್ಜಿ ಕೊಡಬೇಕು. ಇದು ಪಕ್ಕ ಎಸ್ಐಆರ್. ಇಲ್ಲಂಗಲ್ಲ, ಮಸೀದಿಗಳ ಮುಂದೆ ಪ್ರಸಾದ ಹಂಚ್ತಾರಲ್ಲ, ಆ ಪ್ರಸಾದ ಹಂಚಿದಂಗೆ ಪತ್ರಗಳನ್ನ ಹಂಚ್ತಾ ಇದ್ದಾರೆ. ಅಂದ್ರೆ ಇವ್ರ ಉದ್ದೇಶ ಸಮೀಕ್ಷೆ ಮನೆ ಹೋದಾಗ ಮನೆ ಮಾಲೀಕ ಇರ್ತಾರೆ, ಬೀದಿಯಲ್ಲಿ ಕೂತ್ಕೊಂಡಾಗ ಈ ತರ ಎಲ್ಲ ಯಾರ್ಯಾರು ಪಾಕಿಸ್ತಾನ, ಬಾಂಗ್ಲಾದೇಶ್ ಯಾವ್ಯಾವ ದೇಶದವ್ರು ಇದ್ದಾರೋ ಅವರೆಲ್ಲರೂ ಅರ್ಜಿ ತಗೊಂಡು ಹೋಗಕ್ಕೆ ಆಗ್ತದೆ. ಸಾಧ್ಯ ಹೆಂಗೆ? ನೀವು ಮನೆಗೆ ಹೋಗ್ಬೇಕು, ಮನೆ ನಂಬರ್ ಗುರ್ತು ಮಾಡ್ಕೊಬೇಕು, ಆ ಮನೆಗೆ ಮಾರ್ಕ್ ಮಾಡಬೇಕು, ಅರ್ಜಿ ಕೊಡಬೇಕು, ಮತ್ತೆ ವಾಪಸ್ ಹೋಗಿ ಅದೇ ಮನೆಯಿಂದ ಅರ್ಜಿ ನೀವು ಕಲೆಕ್ಟ್ ಮಾಡಬೇಕು. ಈಗ ಬೀದಿಯಲ್ಲಿ ಕಲೆಕ್ಟ್ ಮಾಡಿದ್ರೆ ನೀವು ನಾಳೆ ಅರ್ಜಿನ ಬೀದಿಯಲ್ಲಿ ತಗೊಂತೀರಾ ನೀವು? ಇದು ಕಾಂಗ್ರೆಸ್ಸಿನ ಚಿತಾವಣಿ. ರಾಜ್ಯದ ಜನತೆಗೆ ಅರ್ಥ ಆಗಬೇಕು. ಸುಮಾರು 20-25 ಲಕ್ಷ ಇರುವಂತ ಬಾಂಗ್ಲಾದೇಶದವ್ರನ್ನ ಓಟ್ಗೋಸ್ಕರ ಸೇರಿಸುವಂತ ಒಂದು ಷಡ್ಯಂತ್ರವನ್ನ ಕಾಂಗ್ರೆಸ್ ಪಾರ್ಟಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ರೂಲ್ ಏನೇ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಈಗ ಗಮನಿಸ್ತಾ ಇರುವ ಹಾಗೆ ಎಸ್ಐಆರ್ ಅಂದ್ರೆ ಏನು, ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ಕೇಳಿದಾಗ, ಇಲ್ಲ ಮನೆ ಮನೆಗೆ ತೆರಳುತ್ತಾರೆ, ಮಾಹಿತಿಯನ್ನ ಕೊಡ್ತಾರೆ, ಪರಿಶೀಲಿಸ್ತಾರೆ, ನಿಜವಾದ ಮತದಾರರು ಯಾರ್ಯಾರಿದ್ದಾರೆ ಅವರನ್ನ ಪಟ್ಟಿಯಲ್ಲಿ ಸೇರಿಸ್ಕೊಳ್ತಾರೆ, ಈ ರೀತಿ ಹೇಳಿದ್ರು. ಆದ್ರೆ ನಾವೀಗ ಗಮನಿಸ್ತಾ ಇದ್ದೀವಿ, ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿ ಒಗ್ಗೂಡಿಸೋದು, ದೇವಸ್ಥಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಅವ್ರಿಗೆ ಸಿಕ್ಕಂತಹ ಜಾಗದಲ್ಲಿ ಒಗ್ಗೂಡಿಸಿ ಈ ರೀತಿ ದಾಖಲೆಗಳನ್ನ ತುಂಬಿಸ್ಕೊಳ್ಳೋದು ಅಥವಾ ಅಪ್ಲಿಕೇಶನ್ಸ್ ಗಳನ್ನ ಕೊಳ್ಳೋದು ಮಾಡ್ತಾ ಇದ್ದಾರೆ. ಇದು ಸರಿನಾ? ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ BLOಗಳು? ಸರ್ಕಾರವೇ ಇದಕ್ಕೆ ಏನಾದ್ರೂ ಇದೇ ರೀತಿ ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದು ಏನಾದ್ರೂ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿಲ್ವಾ? ಏನ್ ಕತೆ ಅಂತ ಗೊತ್ತಾಗ್ತಾ ಇಲ್ಲ ಪ್ರಸನ್ನ. ಮಧುನಾಗರಾಜ್, ಚುನಾವಣಾ ಆಯೋಗ ಮಾಡ್ತಾ ಇರುವಂತಹ ಒಂದು ಗಂಭೀರ ಸ್ವರೂಪದ ಎಸ್ಐಆರ್ ನ ಅರ್ಥವೇ ಬಹುತೇಕ BLOಗಳಿಗೆ ಅರ್ಥ ಆದಂತೆ ಕಾಣಿಸ್ತಾ ಇಲ್ಲ. BLOಗಳಿಗೆ ಚುನಾವಣಾ ಆಯೋಗ ತರಬೇತಿ ನೀಡುವಂತಹ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ, ನೀವು ಮನೆಗಳಿಗೆ ತೆರಳಿ ಅಲ್ಲಿ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟು ಅವರಿಂದ ಭರ್ತಿ ಮಾಡಿಸ್ಕೊಂಡು ವಾಪಸ್ ಪಡಿಬೇಕು ಅಂತ ಹೇಳಿ. ಮತದಾರರ ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಇದಾರ ಇಲ್ವಾ ಅನ್ನುವಂಥದ್ದು ಗೊತ್ತಾಗೋದಕ್ಕೆ 2 ಮಾದರಿಯ ಸ್ಟಿಕ್ಕರ್ ನ ಅಲ್ಲಿ ಅಂಟಿಸಬೇಕಾಗುತ್ತೆ. ಆದ್ರೆ ಈ ಯಾವ ಪ್ರಕ್ರಿಯೆಯನ್ನು ಕೂಡ ಇದೀಗ ಬೆಳಗ್ಗೆನಿಂದ ನಾವು ನೋಡಿದ ಹಾಗೆ BLOಗಳು ಪಾಲನೆಯನ್ನ ಮಾಡ್ತಾ ಇಲ್ಲ. ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮಗೆ ಅನುಕೂಲವಾದಂತಹ ಸ್ಥಳದಲ್ಲಿ ಒಂದಷ್ಟು ಜನರನ್ನ ಸೇರಿಸಿಕೊಂಡು ಅವರು ಯಾವ ಕ್ಷೇತ್ರದವರು, ಯಾವ ಏರಿಯಾದವರು, ಅವರ ಮನೆಯಲ್ಲಿದೆ ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಬೇಕಾಬಿಟ್ಟಿಯಾಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಬಹುತೇಕ ಇದರಲ್ಲಿ ಲೋಪ ಆಗಿರುವಂತದ್ದು, ಶಿಕ್ಷಕರ ಬದಲಾಗಿ ಅಂಗನವಾಡಿ ಕಾರ್ಯಕರ್ತರನ್ನ BLOಗಳಾಗಿ ನೇಮಕವನ್ನ ಮಾಡಲಾಗಿದೆ. ಬಹುತೇಕ BLOಗಳಾಗಿ ನೇಮಕ ಆಗಿರುವಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಫಾರ್ಮ್ ಅನ್ನ ತುಂಬಿಸೋದಕ್ಕೂ ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಸಿಗ್ತಾ ಇರುವಂತಹ ಫೀಡ್ಬ್ಯಾಕ್. ಈ ಕಾರಣಕ್ಕೋಸ್ಕರ ಅವರು ಒಂದು ಸ್ಥಳದಲ್ಲಿ ಒಂದಷ್ಟು ಮತದಾರರನ್ನ ಸೇರಿಸಿಕೊಂಡು ಯಾರು ಬೇಕೋ ಅವರು ಭರ್ತಿ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದನ್ನ ಎಷ್ಟು ವೈಜ್ಞಾನಿಕ ಅಂತ ಪರಿಗಣಿಸಬೇಕಾಗುತ್ತೆ ಅನ್ನುವಂಥದ್ದು ಇದೀಗ ಚುನಾವಣಾ ಆಯೋಗದ ಮುಂದೆ ಇರುವಂತಹ ಸವಾಲು. ಇದು ಬಿಜೆಪಿ ಮಾಡಿದಂತ ಆರೋಪ ಅಥವಾ ಕಾಂಗ್ರೆಸ್ ಅವರು ಕೊಡ್ತಾ ಇರುವಂತಹ ಸಮರ್ಥನೆ ಅನ್ನೋದು ಮುಖ್ಯ ಅಲ್ಲ. ಎಸ್ಐಆರ್ ಮಾಡುವಂತ ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಏನ್ ನಿಯಮಗಳನ್ನ ಮಾಡಿತ್ತು, ಏನ್ ಗೈಡ್ಲೈನ್ಸ್ ಅನ್ನ ಮಾಡಿತ್ತು, ಮತ್ತು ಇವತ್ತು ಕೂಡ ಮತ್ತೆ ಚುನಾವಣಾ ಆಯೋಗದ ಕಡೆಯಿಂದ ಎಲ್ಲ ಚುನಾವಣಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಚುನಾವಣಾ ಆಯುಕ್ತರಾಗಿರುವಂತಹ ಅನ್ಬು ಕುಮಾರ್ ಅವರು ಪತ್ರವನ್ನ ಬರೆದಿದ್ದಾರೆ. ಈ ರೀತಿ ಗುಡ್ಡೆ ಹಾಕೊಂಡು ಒಂದು ಕಲ್ಯಾಣ ಮಂಟಪನೋ, ಮಸೀದಿನೋ, ದೇವಸ್ಥಾನನೋ, ಗುಡಿ ಗುಂಡಾರನೋ ಅಥವಾ ಯಾವುದೋ ಒಂದು ಅಂಗನವಾಡಿಯೋ, ಶಾಲೆಯೋ ಅಲ್ಲಿ ಈ ರೀತಿ ಜನರನ್ನ ಸೇರಿಸಿಕೊಂಡು ಎಸ್ಐಆರ್ ಮಾಡೋ ಆಗಿಲ್ಲ. ನೀವು ಮನೆಗೆ ಎಸ್ಐಆರ್ ನ ಮಾಡೋದಕ್ಕೆ BLOಗಳು ಭೇಟಿ ಕೊಡಬೇಕು ಅಂತೇಳಿ ಮಾತ್ರ ರಿಮೈಂಡ್ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಇಷ್ಟಾದ್ರೂ ಕೂಡ ಪ್ರತಿಯೊಂದು ಜಿಲ್ಲೆ
ಪ್ರಕ್ರಿಯೆಯಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ಗಮನಿಸಿದ್ರೆ ಎಲ್ಲ ಒಂದ್ ಕಡೆ SIR ಪ್ರಕ್ರಿಯೆ ಅನ್ನುವಂಥದ್ದು ಒಂದು ರೀತಿಯ ಗೊಂದಲಗಳನ್ನು ಸೃಷ್ಟಿಸುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. SIR ಪ್ರಕ್ರಿಯೆಯಲ್ಲಿ ಒಂದು ಮನೆಗೆ ಹೋಗಿ ಆ ಮನೆಯಲ್ಲಿ ಮತದಾರ ಇದಾನ ಇಲ್ವಾ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಆ ಮನೆಯಲ್ಲಿ ಎಷ್ಟು ಮತದಾರರು ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು. ಅವರು ಇಲ್ಲೇ ಇದ್ದಾರಾ ಅಥವಾ ಬೇರೆ ಕಡೆ ಸ್ಥಳಾಂತರ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು. ಅವರು ಬೆಂಗಳೂರಲ್ಲಿ ಇದ್ದಾರಾ ಇನ್ನೊಂದು ರಾಜ್ಯಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು. ಬೆಂಗಳೂರಲ್ಲಿ ಅವರು ವೋಟರ್ ಐಡಿ ಇದೆಯಾ, ಇನ್ನೊಂದು ಕಡೆ ಇದೆಯಾ, ಮತ್ತೊಂದು ಕಡೆ ಇದೆಯಾ ಅನ್ನುವಂಥ ಮಾಹಿತಿ BLOಗಳಿಗೆ ಸಂಗ್ರಹ ಮಾಡಬೇಕು. ಆದ್ರೆ ಈ ಪ್ರಕ್ರಿಯೆನ ಗಮನಿಸಿದ್ರೆ ಇವತ್ತು ನಾನು ಬೆಂಗಳೂರಲ್ಲಿರೋ ನಾಳೆ BLO ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾನು ಹೋಗಿ ಅಲ್ಲಿ ಅಪ್ಲಿಕೇಶನ್ ನ ತುಂಬಿ ಬರುವಂತ ಪ್ರಕ್ರಿಯೆ ಆಗ್ತಾ ಇದೆ. BLOಗಳು ಈ ರೀತಿ ತಮಗೆ ಅನುಕೂಲ ಆಗ್ಬೇಕು ಅನ್ನುವಂತ ಏಕೈಕ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇರುವಂತದನ್ನ ಚುನಾವಣಾ ಆಯೋಗ ಯಾಕೆ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಇಂತ ಕೆಲಸ ಮಾಡ್ತಾ ಇರುವಂತಹ BLOಗಳ ವಿರುದ್ಧ ಕ್ರಮ ಆಗತ್ತಾ ಆಗಲ್ವಾ ಅನ್ನುವಂಥದ್ದು ಇದೀಗ ಬಹಳಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಮಧು ನಾಗರಾಜ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.